ಈ ದಿನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಮುಂದೆ ಬರ್ತಾ ಇರುವಂತಹ ಬಕ್ರೀದ್ ಹಬ್ಬದ ಸಲುವಾಗಿ ಕರ್ನಾಟಕ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಕಳೆದ ಒಂದು ವಾರ 10 ದಿನಗಳಿಂದ ಅಕ್ರಮವಾಗಿ ಜಿಲ್ಲೆಯ ಸುತ್ತಮುತ್ತಲ ಹಳ್ಳಿಗಳಿಂದ ಹಸುಗಳನ್ನು ಕಳ್ಳತನ ಮಾಡುವಂಥದ್ದಾಗಲಿ ಖರೀದಿ ಮಾಡುವಂಥದ್ದಾಗಲಿ ಸಾಕೋದಕ್ಕೆ ಅಂತೇಳಿ ಅಂತ ಖರೀದಿ ಮಾಡಿ ಅದನ್ನು ಹತ್ಯೆ ಮಾಡುವಂಥ ಕೆಲಸ ಪ್ರತಿ ವರ್ಷವೂ ನಡೀತಾ ಇದೆ. ನಾವು ಪ್ರತಿ ವರ್ಷ ಮನವಿಯನ್ನು ಮಾಡ್ತಾನೇ ಇದ್ದೀವಿ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ, ಮಹಾನಗರ ಪಾಲಿಕೆ ಕಮಿಷನರಿಗೆ. ಈ ವರ್ಷವೂ ಸಹ ಏನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಮನವಿ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಇಲ್ಲಿ ಗೋಹತ್ಯೆಗಳನ್ನು ಆಗ್ತಾ ಇದೆ. ಕಳೆದ ವರ್ಷ ಸುಮಾರು 1,000 ಹಸುಗಳನ್ನು ಗೋಹತ್ಯೆ ಮಾಡಿದ್ದಾರೆ. ಈಗ ಆಲ್ರೆಡಿ ಯಾರು ಅವರು ರೈತರಲ್ಲ, ಆದರೆ ಅವರು ಸಾಕೋರಲ್ಲ, ಆದ್ರೂ ಅವ್ರ ಮನೆ ಮುಂದ್ಗಡೆ ಹಸುಗಳನ್ನು ಊರಿಗಳನ್ನು ತಗೊಂಬಂದು ಕಟ್ಕೊಂಡಿದ್ದಾರೆ. ನಾವು ಪಶುಪಾಲನಾ ಇಲಾಖೆಗೆ ಒಂದು ಆಗ್ರಹ ಮಾಡ್ತಾ ಇದ್ದೀವಿ. ಏನು ಮನೆಗಳ ಮುಂದೆ ಕಟ್ಟಿದ್ದಾರೆ ಕಾನೂನು ರೀತಿಯಲ್ಲಿ, ಸಂವಿಧಾನದ ರೀತಿಯಲ್ಲಿ ಆ ಹಸುಗಳಿಗೆ ಟ್ಯಾಗ್ ಹಾಕ್ಬೇಕು. ಆ ಟ್ಯಾಗ್ ಹಾಕಿದೆಯೋ ಇಲ್ಲೋ ಅಂತೇಳಿ ಅಂತ ಪರಿಶೀಲನೆ ಯಾರು ಮಾಡಬೇಕು ಅಂತಂದರೆ ಪಶುಪಾಲನಾ ಇಲಾಖೆಯವ್ರು ಮಾಡಬೇಕು.